ನನಗೆ ಅಂತ ತಾನೇ ಬರ್ದಿರೋದು. ಇಷ್ಟು ದಿವಸ ನೀವು ಗಾರ್ಡಿಯನ್ ಆಗಿದ್ರಿ ಸರಿ, ಈಗ ನನಗ್ ಮದ್ವೆ ಆಯ್ತಲ್ಲ, ನನ್ ಗಂಡನ ಹೆಸರಿಗೆ ಬರೆಯೋದಿಕ್ಕೆ ನಿಮ್ಗೇನ್ ತೊಂದ್ರೆ ಈಗ? ನೋಡಮ್ಮ ರುಕ್ಕು, ಈಗ ನಿನ್ನ ಮನೆ ಪರಿಸ್ಥಿತಿ ಸರಿ ಇಲ್ಲ. ಆ ಮನೆನ ನನ್ನ ಗಂಡನ ಹೆಸರಿಗೆ ಬರೀದೇ ಹೋದ್ ಮಾತ್ರಕ್ಕೆ ಈ ಮನೆ ಪರಿಸ್ಥಿತಿ ಸರಿ ಹೋಗುತ್ತೇನು? ನೀನ್ ಹೇಳಿದೆ ಅಂತ ಅವಸರ ಪಟ್ಟು ಬರ್ಕೊಟ್ರೆ ನಾಳೆ ನಿನ್ ಗಂಡ ಇಟ್ಕೊಂಡೋಳಿಗೆ ಬರೆದು ಕೊಡೋದಿಲ್ಲ ಅಂತ ಏನಮ್ಮ ಗ್ಯಾರಂಟಿ? ಏನಪ್ಪ, ನಿನಗ್ ಭವಿಷ್ಯದಲ್ಲಿ ನಂಬಿಕೆ ಇದೆ ತಾನೆ? ನನಗೆ ಹೆರಿಗೆ ಸಮಯದಲ್ಲಿ ಒಂದ್ ಗಂಡಾಂತರ ಇದೆ ಅಂತ ಜ್ಯೋತಿಷ್ಯದಲ್ಲಿದೆ. ಒಂದು ವೇಳೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾಳೆ ನನ್ನ ಗಂಡನ ಹೆಸರಿಗೆ ನೀವು ಬದಲಾಯಿಸ್ಕೊಡ್ತೀರಾ ಅಂತ ಏನಪ್ಪ ಗ್ಯಾರಂಟಿ? ನಿಜವಾಗ್ಲೂ ಆ ತರಹ ಸಂದೇಹ ಭಯದಿಂದ ಇಷ್ಟು ಅವಸರ ಬರ್ಕೊಡಿ ಅಂತ ಕೇಳ್ತಿದೀಯಾ? ಹೌದಪ್ಪ, ನಾನ್ ಬದುಕಿರೋವಾಗ್ಲೇ ಅವ್ರಿಗೆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ಬಿಡ್ಬೇಕು. ಗಂಡನ ಪ್ರಾಣ ಉಳಿಸ್ಕೊಳ್ಳೋಕೆ ಅಂತ ಹೋರಾಡಿದ ಹೆಣ್ಣುಗಳ ಬಗ್ಗೆ ಕೇಳಿದ್ದೀನಿ. ಆದ್ರೆ ತನ್ನ ಜೀವ ಹೋದ್ರು ಅದರಿಂದ ತನ್ನ ಗಂಡನಿಗೆ ಲಾಭ ಮಾಡ್ಕೊಡ್ಬೇಕು ಅಂತ ಹೇಳೋ ಹೆಣ್ಣು ನೀನೇ ಮೊದಲನೇವಳು. ಸರಿ ತಾಯಿ, ನೀನ್ ಹೇಳ್ದಾಗೆ ಈಗ್ಲೇ ನಿನ್ ಗಂಡನ ಹೆಸರಿಗೆ ಆ ಮನೇಲಿ ಬರೆದು ಕೊಡ್ತೀನಿ. ಆದ್ರೆ ಒಂದು ಮಾತು, ಡೆಲಿವರಿ ಹೋಗೋವಾಗ ಮನಸ್ಸಲ್ಲಿ ಯಾವ ಚಿಂತೆನೂ ಇಟ್ಕೊಳ್ದೆ ಸಂತೋಷವಾಗಿ ಹೋಗ್ಬಮ್ಮ. 10 ನಿಮಿಷದಲ್ಲಿ ಆ ಪತ್ರ ಸಮೇತ ಬರ್ತೀನಿ ತಾಯಿ. ಹೊಳೆ ಅಂದ್ರೆ ಒಳಗೆ ನಿಂತಿದ್ದಾಳಲ್ಲ ಒಬ್ಳು ಹುಚ್ಚಿ, ಅವಳ ತಂದೆಯಾಗಿ ನಾನು ನತದೃಷ್ಟ, ಅವಳ ಗಂಡನಾಗ ನೀವು ಮಹಾ ಅದೃಷ್ಟಶಾಲಿ. ಸರ್, ಇವ್ರಿ ಮಿಸ್ಟರ್ ಮದನ್ ಗೋಪಾಲ್. ನಿಮ್ ಹತ್ರ ಸ್ವಲ್ಪ ಎನ್ಕ್ವೈರಿ ಮಾಡ್ಬೇಕು. ಸ್ಟೇಷನ್ಗೆ ಬರ್ತೀರಾ? ಏನ್ ವಿಷಯ? ಈ ಹಿಂದೆ ಒಂದ್ಸಲ ನಾವು ಮೀಟ್ ಮಾಡಿದೀವಿ, ಜ್ಞಾಪಕ ಇದೆ ತಾನೆ? ಇದೆ. ಈಗಾಗ್ಲೇ ನಿಮ್ಗೆ ಮದ್ವೆ ಆಗಿದೆ, ಅದನ್ನ ಮುಚ್ಚಿಟ್ಟು ಸಂಗೀತ ಅನ್ನೋ ಹುಡುಗಿಗೆ ಮೋಸ ಮಾಡಿ ತಾಳಿ ಕಟ್ಟಿದಿರಾ ಅಂತ ಆಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್, ಅವತ್ತು ಆಕ್ಚುಲಿ ಏನ್ ನಡೀತು ಅಂದ್ರೆ... ಸಾರಿ ಮಿಸ್ಟರ್ ಮದನ್ ಗೋಪಾಲ್, ನೀವೇನೇ ಹೇಳೋದಿದ್ರು ಸ್ಟೇಷನ್ಗೆ ಬಂದು ಹೇಳಿ. ಬನ್ನಿ. ಶಾಂತಾಂಟಿ, ಏನಮ್ಮ ರುಕೋ? ಹೆರಿಗೆ ನೋವು ಕಾಣಿಸ್ಕೊಂಡಿದೆ, ಆಸ್ಪತ್ರೆಗೆ ಹೋಗ್ಬೇಕು, ಸ್ವಲ್ಪ ಬರ್ತೀರಾ? ಬಂದೆ, ಮನೆಗೆ ಬೀಗ ಹಾಕೊಂಡ್ ಬರ್ತೀನಿ. ಅಕ್ಕ ಅಕ್ಕ, ಬಾವನ್ನ ಪೊಲೀಸ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಯಾಕೆ? ಐ ಡೋಂಟ್ ನೋ, ಶಿವನಿಗೆ ಯಾವ್ದೋ ಕಂಪ್ಲೇಂಟ್, ದಟ್ ಮಚ್ ಐ ನೋ. ಸರಿ, ನೀನ್ ಹೋಗಿ ಭಾವನ್ನ ಜಾಮೀನ್ ಮೇಲೆ ಬಿಡಿಸ್ಕೊಂಡ್ ಬರೋಕೆ ಅಪ್ಪನ್ ಹೇಳು. ಓಕೆ. ರುಕೋ, ಅಮ್ಮ ಅವ್ರಿಲ್ಲ, ಮನೆ ಬೀಗ ಹಾಕೈತೆ. ಹೆರಿಗೆ ನೋವು ಕಾಣಿಸ್ಕೊಂಡಿದೆ, ಆಸ್ಪತ್ರೆಗೆ ಹೋಗ್ಬೇಕು ಬನ್ನಿ ಅಂತ ಕರೆದ್ಲು. ಎಲ್ಲಿ ಹೋದ್ಲು? ಈ ಮನೆಯಲ್ಲಿ ನಾನ್ ಕಂಡ ಸುಖ ಇದೊಂದೇ. ಆ ಹುಡುಗಿ ಇದ್ದಾಳ? ಸಂಗೀತ, ನಿನ್ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಬಂದೆ. ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಪೇನ್ ಆಗ್ತಿದೆ. ಇಲ್ಲಿ ಕೂತ್ಕೊಂಡು ಮಾತಾಡೋಣವಾ? ಏನ್ ಮಾತು? ನನ್ ಗಂಡನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ಬಿಟ್ರು, ವಕಾಲತ್ ತಗೊಂಡು ಅವರನ್ನ ಬಿಡಿಸಿ ನನಗ್ ಬಾಳ್ ಕೊಡು ಅಂತ ನನ್ನ ಕೈಕಾಲು ಹಿಡ್ಕೊಂಡು ಬೇಡ್ಕೊಳಕ್ ಬಂದ್ಯಾ? ವಕಾಲತ್ ತಗೊಳ್ಳೋಕೆ ನನ್ ಗಂಡ ಯಾರ ಮನೆನೂ ಹಾಳು ಮಾಡಿಲ್ಲ. ನನಗ್ ಬಾಳ್ ಕೊಡು ಅಂತ ಗೋಗರಿಯೋಕೆ ನೀನ್ ನನಗ್ ಸರಿ ಸಮಾನವಾದ ಹೆಣ್ಣೆ ಅಲ್ಲ. ಮತ್ತೆ ಇಲ್ಲಿ ಬಂದೆ? ಇವಳನ್ನಾದ್ರೂ ಒಂದು ವಿಧದಲ್ಲಿ ಒಪ್ಕೋತೀನಿ, ಆದ್ರೆ ನಿನ್ನ ಹೆಣ್ಣಿನ ಜನ್ಮ ಅಂತಾನೆ ಒಪ್ಕೊಳ್ಳೋಕಾಗಲ್ಲ. ಮುಚ್ಚೆ ಬಾಯ್. ನೀನ್ ಸರಿಯಾದ ಹೆಂಗ್ಸೆ ಅಲ್ಲ ಅನ್ನೋ ಕಾರಣಕ್ಕೆ ನಿನ್ನ ಗಂಡ ಯಾವಾಗ್ಲೂ ನನ್ ಸೆರಗ್ ನನ್ ಜೋತ್ ಬೀಳ್ತಿದ್ದ, ಅದನ್ ಮರಿಬೇಡ. ನಿಜಾನೇ, ನೀನು
ನನ್ನ ಗಂಡ ಒಬ್ಬನಿಗೆ ಸೆರೆಗೆ ಹಾಸಿದ್ರೆ ಹೇಳು, ಈಗ್ಲೂ ನಿನ್ನ ಸಂತೋಷವಾಗಿ ನನ್ನ ಮನೆಗೆ ಕರ್ಕೊಂಡು ಹೋಗೋಕೆ ಸಿದ್ಧವಾಗಿದ್ದೀನಿ. ಆ ಯೋಗ್ಯತೆ ನಿನಗಿದೆಯಾ? ಹೋಗಿ ಆಚೆ. ಕೂಕೋಬೇಡ, ನಿನ್ನ ಒಳ್ಳೇದಕ್ಕೆ ನಾನು ಹೇಳ್ತಿದ್ದೀನಿ. ಸುಮ್ನೆ ನೀವಿಬ್ರು ಜೈಲ್ ಹೋಗಿ ಅವಸ್ಥೆ ಪಡಬೇಡಿ. ಏನೇ ಹೆದರಿಸ್ತಾ ಇದೀಯಾ? ಅದೇ ಮತ್ತೆ ದಂಡಿಗೆ ಎದುರ್ಲಿಲ್ಲ, ದಾಳಿಗೆ ಎದುರ್ಲಿಲ್ಲ. ನಿನಗ ಹೆದರ್ಕೊಂತೀವಿ. ನಿನ್ ಗಂಡ ಕಟ್ಟಿರೋ ತಾಳಿ ನನ್ ಮೊಮ್ಮಗಳ ಕುತ್ತಿಗೆಯಲ್ಲಿ ನಾತಾಡ್ತಾ ಇದೆ. ಅದು ಒಂದನ್ನ ಇಟ್ಕೊಂಡೆ ನಿನ್ ಗಂಡನ್ನ ಬುಗ್ರಿ 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 ಆಡಿಸ್ದಂಗ ಆಡಿಸ್ಬಿಡ್ತಿ. ಹುಷಾರ್. 1 ವರ್ಷದ ಹಿಂದೆ ಧಾರವಾಡದಲ್ಲಿ ಶೇಂಗಾ ವ್ಯಾಪಾರಿ ನಿನ್ನ ಮೊಮ್ಮಗಳ ಕುತ್ತಿಗೆಗೆ ಮೋಸದಿಂದ ತಾಳಿ ಕಟ್ಟದ ಅಂತ ಕೇಸ್ ಹಾಕಿದ್ರಿ. 75,000 ರೂಪಾಯಿ ಕಿತ್ಕೊಂಡ ಮೇಲೆ ಕೇಸ್ ವಾಪಸ್ ತಗೊಂಡ್ರಿ. ಆ ಕೋರ್ಟಿನ ಪತ್ರ ಇದು. ಮೂರು ತಿಂಗಳಾಗೋದೇ ತಡ. ದಾವಣಗೆರೆ ಸಿಲ್ಕ್ ವ್ಯಾಪಾರಿ ಹತ್ರ ಇದೇ ರೀತಿ ತಕರಾರು ಮಾಡಿ 50,000 ರೂಪಾಯಿ ಲಪಟಾಯಿಸಿದ್ರಿ. ಆ ಪತ್ರ ಇದು. ಇದು ಅವೆರಡಕ್ಕಿಂತ ಅಸಖ್ಯ. ಮೈಸೂರಿನಲ್ಲಿ ಒಂದ್ ಲಾಡ್ಜಲ್ಲಿ ರೆಡ್ ಹ್ಯಾಂಡ್ ಆಗಿ ವ್ಯಭಿಚಾರದ ಕೇಸ್ನಲ್ಲಿ ಸಿಕ್ಕಿ ಫೈನ್ ಕಟ್ಟಿ 20 ದಿನ ಜೈಲಿನಲ್ಲಿದ್ದು ಬಂದಿದ್ಯಾ. ಆ ಕೇಸ್ ರೆಕಾರ್ಡ್ ಇದು. ಹಿಡಿ. ಸಂಗೀತ, ನೀನೇನು ಯೋಚನೆ ಮಾಡ್ಬೇಡ. ಈಗೇನ್ ಮಾಡ್ತೀಯಾ? ಅಯ್ಯೋ ಮುದಿಗೂಬೆ, ಅದೆಲ್ಲ ಜೆರಾಕ್ಸ್ ಕಾಪೀಸ್. ಒರಿಜಿನಲ್ಸ್ ಮನೇಲಿದೆ. ಯಾವ ತಂದೆನೇ ಆಗ್ಲಿ ಮಗಳ ಮದುವೆ ಮಾಡಿದ್ಮೇಲೆ ಹುಟ್ಟೋ ಮಗು ಜಾತಕಕ್ಕೋಸ್ಕರ ಓಡಾಡ್ತಾರೆ. ಆದ್ರೆ ನಮ್ಮಪ್ಪನಿಗೆ ನಿಮ್ಮಿಬ್ಬರ ಜಾತಕ ಜಾಲಾಡೋದಕ್ಕೆ ಸರಿ ಹೋಯ್ತು. ಹೆಂಡತಿ ಆದವಳು ಯಾರೇ ಆಗಿದ್ರು ತನ್ನ ಗಂಡನಿಗೆ ಇನ್ನೊಂದು ಸೆಟಪ್ ಇಟ್ಕೊಳ್ಳಿ ಅಂತ ಹೇಳಲ್ಲ. ಆದ್ರೆ ನಾನು ಹೇಳ್ದೆ. ಅದನ್ನ ಕೇಳಿದವರೆಲ್ಲ ನೀನೇ ನಿನ್ನ ಗಂಡನ್ನ ಕಣ್ಣು ಕಟ್ಟಿ ಬಾವಿಗೆ ಬೀಳಿಸ್ತೀಯಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ರು. ಆದ್ರೆ ನಾನವ್ರನ್ನ ಕಣ್ಣು ಕಟ್ಟಿ ಬಾವಿಗೆ ಬೀಳಿಸ್ಲಿಲ್ಲ, ಹಗ್ಗ ಕಟ್ಟಿ ಇಳಿಸ್ದೆ. ಮತ್ತೆ ಎಳ್ಕೋಬಹುದು ಅನ್ನೋ ನಂಬಿಕೆಯಿಂದ ಆ ನಂಬಿಕೆ ಹಾಳಾಗ್ಲಿಲ್ಲ. ತಪ್ಪೋ ರೈಟು, ನನ್ನ ಹತ್ರ ಇಲ್ದೇ ಇರೋ ಯಾವುದೋ ಒಂದು ಸುಖನ ಇಷ್ಟು ದಿವಸ ನನ್ನ ಗಂಡ ನಿನ್ನ ಹತ್ರ ಅನುಭವಿಸಿದ್ದಾರೆ. ಅದಕ್ಕೆ ಬೇಕಾದ್ದು ನಿನಗೆ ಕೂಲಿನೇ ಹೊರತು ತಾಳಿ ಅಲ್ಲ. ಇನ್ನರ್ಧ ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನ್ನ ಗಂಡ ಹೊರಗೆ ಬರೋದಾ ಇಲ್ಲ ನೀವಿಬ್ರು ಒಳಗೆ ಹೋಗೋದಾ ಅಂತ ನೀವೇ ನಿರ್ಧಾರ ಮಾಡಿ. ಬಂದಾಗ ಬೂದುಗುಂಬಳಕಾಯಿ ತರ ಮೆತ್ತಿಗಿದ್ಲು. ಬಿರುಗಾಳಿ ಬೀಸೋಟದ್ಲಲ್ಲ ಪಾಪು. ಮೈಸೂರು ಜೈಲಿನಲ್ಲಿ ಅಷ್ಟು ದಿನ ಇದ್ದಿದ್ದಕ್ಕೆ ನಿನ್ ಮೈಗಾಗ್ಲಿಲ್ಲ. ಬೇಡ ಬೇಡ, ಕೇಸ್ ವಾಪಸ್ ತಗೊಂಡ್ಬಿಡಮ್ಮ. ಮಂಗಳೂರು ಒಂದೇ ಜಾಗ ನಾವಿಬ್ರು ಹೋಗದೆ ಇರೋದು. 2 ಟಿಕೆಟ್ ಬುಕ್ ಮಾಡಿಸ್ಲಾ?